ಇದನ್ನ ತಗೊಂಡೋಗಿ ಈ ತರ ಇದಕ್ಕೆ ಟೈಟ್ ಮಾಡ್ಕೊಳ್ಳೋಂಥದ್ದು. ಆ ನಲ್ಲಿಯನ್ನ ತೆಗೆದಾಕ್ಬಿಟ್ರೆ ಆ ಪ್ಲೇಸ್ ಅಲ್ಲಿ ಫಿಟ್ ಆಗುತ್ತೆ ಸರ್. ತಣ್ಣೀರು ಇದರಲ್ಲೇ ಬರುತ್ತೆ, ಬಿಸಿನೀರು ಇದರಲ್ಲೇ ಬರುತ್ತೆ. 360 ಡಿಗ್ರಿ ಜರ್ಮನ್ ಟೆಕ್ನಾಲಜಿ ಇದು. ನಿಮಗೆ ನೋಡಿ ಈ ತರ ವಾಷರ್ ಸಪರೇಟ್ ಬರುತ್ತೆ ಸರ್ ಇದರಲ್ಲಿ. ನೋಡಿ ಸರ್, ನೀವು ಟಚ್ ಮಾಡಿ ನೋಡಬಹುದು. ಈಗ ಆಲ್ರೆಡಿ ಬಿಸಿನೆಸ್ ಸ್ಟಾರ್ಟ್ ಆಗಿದೆ. ಬಿಸಿನೀರಿನ ಅವಶ್ಯಕತೆಯನ್ನು ಬೇಗ 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 ತೀರಿಸಾಗ್ಬಿಡುತ್ತೆ ಸರ್. ಈಗ ನೀರು ನಿಂತಲ್ವಾ, ನೀರು ನಿಂತೋಯ್ತಲ್ವಾ, ಆಟೋಮೆಟಿಕ್ ಆಫ್ ಆಯ್ತು. ಇದರ ಬೆಲೆ ಕೂಡ ನಿಮಗೆ ಶಾಕಿಂಗ್ ಬೆಲೆ ಆಗಿರುತ್ತೆ. ಕೇವಲ ನೋಡಿ ಸರ್, ಇದು ರೂಮ್ ಹೀಟರ್ ಅಂತ ಸರ್. ಇದು ಬಂದು ಎಲೆಕ್ಟ್ರಿಕ್ ಸ್ಟವ್ ಸರ್. ಇದು ಕಟ್ಟಿಗೆ ಸೌದೆ ಒಲೆ ಸರ್. ನಮ್ಮ ಹತ್ರ ಬಂದು ತರತರ ಪ್ರಾಡಕ್ಟ್ಸ್ ಇದಾವೆ. ದಿನನಿತ್ಯದ ಜೀವನದಲ್ಲಿ ನಮ್ಮ ಮನೆಗಳಲ್ಲಿ ಏನಾದ್ರೆ ನಮ್ಮ ದಿನ ನಿತ್ಯ ಚರ್ಯ ಇರುತ್ತೋ ಅದ್ರಲ್ಲಿ ನಮಗೆ ಜಾಸ್ತಿವರೆಗೂ ಯೂಸ್ ಆಗಂತವ್ ಸರ್. ಯೂಸ್ ಆಗಂತವ್ ಅಂದ್ರೆ ಈಗ ಮಾರ್ಕೆಟ್ ಕಂಪೇರ್ ಮಾಡಿದಾಗ ಸ್ವಲ್ಪ ಯುನಿಕ್ನೆಸ್ ಇರಬೇಕು, ಅದ್ರ ಜೊತೆ ಯೂಸೇಜ್ ಕೂಡ ಚೆನ್ನಾಗಿರ್ಬೇಕು. ಆ ತರ ಎಲ್ಲರಿಗೂ ಅನುಕೂಲ ಆಗೋ ತರ ಅಂತ ಪ್ರಾಡಕ್ಟ್ಸ್ ಎಲ್ಲ ನಮ್ಮ ಕಂಪ್ನಿ ಕಡೆ ಸಿಗ್ತವೆ. ಆ ತರ ಸೊ ಮುಖ್ಯವಾಗಿ ಇವೆಲ್ಲ ನಿಮ್ಮ ಪ್ರಾಡಕ್ಟ್ ಅಲ್ಲಿ, ನಿಮ್ಮ ಕಂಪ್ನಿಯಲ್ಲೇ ಸಿಗುವಂತ ಪ್ರಾಡಕ್ಟ್. ಹೌದು ಸರ್, ಹೌದು. ಸೊ ಇದರಲ್ಲಿ ಇವೆಲ್ಲ ಏನ್ ಸರ್? ಇದರಿಂದ ಇದೇನ್ ಸರ್ ಇದು? ಸರ್ ಅದು ಆಧುನಿಕ ಕಟ್ಟಿಗೆ ಒಲೆ ಸರ್, ಸೌದೆ ಒಲೆ. ಹೌದು ಸರ್. ಎಲ್ಲರೂ ಗ್ಯಾಸ್ ಒಲೆ ನೋಡಿರ್ತೀರ ನೀವು, ಬಟ್ ನಮ್ದು ಇದು ಸೌದೆ ಒಲೆ ಬರುತ್ತೆ ಸರ್. ನಾವು ಕಟ್ಟಿಗೆನ ಹಾಕ್ಬೋದು, ಸೌದೆನ ಹಾಕಿ ಉಳಿಸ್ಕೊಳ್ಳೋ ಸ್ಟವ್ ಸರ್ ಅದು. ಮತ್ತೆ ಇದು ಎರಡನೇದು ಬಂದು ಏನಂದ್ರೆ ಸರ್, ಇದು ಮಿಕ್ಸರ್ ಗ್ರೈಂಡರ್ ಅಂತ ಹೆವಿ ಡ್ಯೂಟಿ 1 ಮೋಟರ್ ಬರುತ್ತೆ. ನಮ್ ಕಮರ್ಷಿಯಲ್ ಯೂಸ್ ಆಗುತ್ತೆ, ಮನೆಗಳ ಪರ್ಪಸ್ ಯೂಸ್ ಆಗುತ್ತೆ ಸರ್. ಆ ತರ ಹೆವಿ ಡ್ಯೂಟಿ ಮಿಕ್ಸರ್ ಗ್ರೈಂಡರ್ ಅದು. ಮತ್ತೆ ಇದು ಬಂದು ಬುಲೆಟ್ ಮಿಕ್ಸರ್ ಸರ್. ಬುಲೆಟ್ ಮಿಕ್ಸರ್ ಈಗ ಎಲ್ರಿಗೂ ಗೊತ್ತಿರೋ ವಿಷಯನೇ. ಇದು ತುಂಬಾ ಒಂದು ಒಳ್ಳೆ ಇದು ಎಲ್ಲ ಚಿಕ್ಕ ಫ್ಯಾಮಿಲಿ ದೊಡ್ಡ ಫ್ಯಾಮಿಲಿ ಅಂತಿಲ್ಲ, ಎಲ್ಲರಿಗೂ ತುಂಬಾ ಯೂಸ್ ಆಗಂತದ್ದು ಇದು ಸರ್. ಮತ್ತೆ ನಮಗೆ ಇದು ಬಂದು ಸರ್ ಇನ್ಸ್ಟಂಟ್ ಗೀಸರ್ಸ್ ಅಂತ ಹೇಳಿ. ಡಿಫರೆಂಟ್ ಆಗಿ ಕಾಣ್ತಾ ಇದೆಯಲ್ಲ ಸರ್, ನೋಡ್ಲಿಕ್ಕೆ ಡಿಫರೆಂಟ್ ಆಗಿರುತ್ತೆ. ಬಟ್ ಇದ್ರ ಇದು ವರ್ಕ್ ಕೂಡ ಅಷ್ಟೇ ಔಟ್ಪುಟ್ ಚೆನ್ನಾಗಿರುತ್ತೆ. ಅಂದ್ರೆ ಬಿಸಿನೀರನ್ನ ಕೇವಲ ಒಂದು 5 ಸೆಕೆಂಡ್ಸ್ ಅಲ್ಲಿ ನಮಗೆ ಔಟ್ಪುಟ್ ಅನ್ನ ಕೊಡುವಂತ ಕೆಪಾಸಿಟಿ ಇರುವಂತ, ಕೇವಲ 5 ಸೆಕೆಂಡ್ಸ್. ಮತ್ತೆ ನೀವು ಎಷ್ಟು ನೀರು ಬಿಡ್ತಾ ಇದ್ರು ಅಷ್ಟು ನೀರು ಕೂಡ ಬಿಸಿನೀರು ಆಗ್ತಾ ಬರ್ತಾ ಇರುತ್ತೆ. ಇದೆಲ್ಲ ಒಂದು ಟ್ರೆಂಡ್ ಮಾರ್ಕ್ ಕ್ರಿಯೇಟ್ ಮಾಡಿದ್ದೇವೆ ಸರ್ ಮಾರ್ಕೆಟ್ ಅಲ್ಲಿ ಆಲ್ರೆಡಿ ಆ ತರದ್ದು. ಮತ್ತೆ ಇನ್ನೊಂದು ಬಂದು ನಮಗೆ ಟ್ಯಾಪ್ ಗೀಸರ್ ಅಂತ ಹೇಳಿ. ಇದು ಬಂದು ಇನ್ಸ್ಟೆಂಟ್, ಇದು ಟ್ಯಾಪ್. ಇದು ಟ್ಯಾಪ್ ಸರ್. ಟ್ಯಾಪ್ ಕನೆಕ್ಟ್ ಆಗೋದು, ಆ ಟ್ಯಾಪ್ಗೆ ಡೈರೆಕ್ಟ್ ಕನೆಕ್ಟ್ ಮಾಡ್ಕೋಬಹುದು. ನಮ್ಗೆ ಎಷ್ಟು ಸಿಂಟೆಕ್ಸ್ ಇಂದ ಎಷ್ಟು ನೀರಾದ್ರೆ ಫೋರ್ಸ್ ಬರುತ್ತವೋ ಅಷ್ಟು ಫೋರ್ಸ್ ನೀರನ್ನ ಬಿಸಿ ಮಾಡಿ ಕಳಿಸ್ತವೆ. ಈ ತರ ಗೀಸರ್ ಸರ್ ಅದು. ಇದ್ರ ಬಗ್ಗೆ ಕೂಡ ನಾನು ನಿಮ್ಗೆ ಇನ್ಫಾರ್ಮೇಶನ್ ಕೊಡ್ತೇನೆ. ಅದು ಅಲ್ಲದೆ ನೋಡಿ ಸರ್, ಇದು ರೂಮ್ ಹೀಟರ್ ಅಂತ. ಈ ಚಳಿಗಾಲ, ಮಳೆಗಾಲ, ಚಳಿಗಾಲ ಎರಡೂ ಕಾಲದಲ್ಲಿ ಕೂಡ ಪ್ರತಿ ಮನೆಗೂ ತುಂಬಾ ಯೂಸ್ ಆಗಂತ ಸರ್. ಯಾಕೆಂದ್ರೆ ಪ್ರತಿ ಮನೆಯಲ್ಲೂ ಕೂಡ ವಯಸ್ಸಾದವ್ರು ಇರ್ತಾರೆ, ಇಲ್ಲ ಚಿಕ್ಕ ಮಕ್ಳು ಇರ್ತಾರೆ, ಇಲ್ಲಾಂದ್ರೆ ಬಾಣಂತಿಯರು ಇರ್ತಾರೆ. ಎಲ್ಲರಿಗೂ ಅಷ್ಟೇನೆ ಒಂದು ಒಳ್ಳೆ ಒಂದು ವಸ್ತು ಅಂತ ಹೇಳ್ಬೋದು. ಸ್ವಲ್ಪ ಒಂದು ಫ್ರೆಂಡ್ ತರ ಸರ್. ಇದು ಬಾಡಿಯನ್ನ ಹೀಟ್ ಮಾಡುತ್ತೆ. ಅಂದ್ರೆ ಇದು ಹೀಟ್ ಅನ್ನ ಜನರೇಟ್ ಮಾಡುತ್ತೆ ಆ ರೂಮ್ ಅಲ್ಲಿ. ಆಟೋಮೆಟಿಕಲಿ ನಾವಿರೋ ರೂಮ್ ಏನಾದ್ರೆ ಚಳಿ ಇರುತ್ತೋ ಆ ಚಳಿಯನ್ನ ಹೋಗ್ಲಾಡಿಸುತ್ತೆ. ಅಂದ್ರೆ ಇದರಿಂದ ಹೀಟ್ ಬರುತ್ತೆ. ಈ ಹೀಟ್ ಇಂದ ನಾವೇನೋ ಚಳಿ ಆಗೋ ಬಾಡಿಯನ್ನು ನಾವು ಹಿಂಗೆ ತೋರಿಸ್ಕೊಂಡಿಲ್ಲ, ನೀಟಾಗಿ ನಾವು ಹೀಟ್ ಮಾಡ್ಕೋಬಹುದು ಸರ್. ಆ ತರದ್ದು ಈ ಕಾಲದಲ್ಲಿ ಒಳ್ಳೆ ಯೂಸ್ ಆಗಂತದ್ದು. ಇದು ಒಂದು ಫ್ರೆಂಡ್ ತರ. ಈ ಮಳೆಗಾಲ ಮತ್ತೆ ನೆಕ್ಸ್ಟ್ ಚಳಿಗಾಲ ಎರಡು ಕಾಲಕ್ಕೆ ಯೂಸ್ ಆಗಂತದ್ದು ಸರ್ ಇದು. ನೋಡಿ ಸರ್, ಇದು ಬಂದು ಇನ್ನೂ ಜಾಸ್ತಿ ಯೂನಿಕ್ ಪ್ರಾಡಕ್ಟ್ ಇದು ಸರ್. ಇದು ಬಂದು ಎಲೆಕ್ಟ್ರಿಕ್ ಸ್ಟವ್ ಸರ್. ಇದು ಎಲೆಕ್ಟ್ರಿಕ್ ಸ್ಟವ್. ಇದರಲ್ಲಿ ಏನಪ್ಪಾ ಅಡ್ವಾಂಟೇಜ್ ಅಂದ್ರೆ ನಿಮ್ಗೆ ಒಂದು ನೀವು ಪಾತ್ರೆ ಯಾವುದೇ ತರ ಪಾತ್ರೆ ಇಟ್ಕೋಬಹುದು. ಅಂದ್ರೆ ಕಬ್ಬಿಣದಾಗ್ಬೋದು, SS ಬಾಡಿ ಆಗ್ಬೋದು, ಮಣ್ಣಿನ ಪಾತ್ರೆ ಕೂಡ ಮಡಿಕೆ ಕೂಡ ಇಟ್ಕೋಬಹುದು. ಕೂಡ ಇಟ್ಕೋಬಹುದು. ಎಲೆಕ್ಟ್ರಿಕ್ ಸ್ಟವ್ ಗಳಲ್ಲಿ ಜನರಲ್ ಮಣ್ಣಿನ ಮಡಿಕೆ ಇಡಕ್ಕೆ ತುಂಬಾ ಕಷ್ಟ, ಇಡ್ಲಿಕ್ಕೆ ಆಗಲ್ಲ, ಆಕ್ಸೆಪ್ಟ್ ಮಾಡಲ್ಲ ಸರ್. ಬಟ್ ಇದರಲ್ಲಿ ನೀವು ಯಾವುದೇ ತರ ಪಾತ್ರೆ ಇಟ್ಕೊಂಡ್ರು ಕೂಡ ನೀವು ಅಡಿಗೆಯನ್ನ ತಯಾರು ಮಾಡ್ಕೋಬಹುದು ಸರ್ ಇದರಲ್ಲಿ. ಆ ತರ. ಮತ್ತೆ ನಿಮ್ಗೆ ಗಾಜಿನ ಬೌಲ್ ಆಗ್ಬೋದು, ಪಿಂಗಾಣಿ ಬೌಲ್ ಆಗ್ಬೋದು, ಇವೆಲ್ಲ ತರದ್ದು ಕೂಡ ಇಟ್ಕೋಬಹುದು ಸರ್ ನೀವು ಇದರಲ್ಲಿ. ಆ ತರ. ಮತ್ತೆ ಇದು ಅಷ್ಟೇ ಸರ್. ಇದು ಮೇಲೆ ಇನ್ನೊಂದು ಬಂದಿದೆ ಮಹಾಲಕ್ಷ್ಮಿ ಸ್ಟವ್ ಅಂತ ಹೇಳಿ. ಇದು ಕೂಡ ಟೋಟಲಿ ಕಟ್ಟಿಗೆ ಸೌದೆ ಒಲೆ. ಅಂದ್ರೆ ಸೌದೆ ಒಲೆ ಕಟ್ಟಿಗೆಯನ್ನು ಹಾಕೋಬಹುದು, ಸೌದೆಯನ್ನು ಕೂಡ ಹಾಕೋಬಹುದು. ಎರಡು ತರ ಯಾವುದೇ ಆಗ್ಲಿ ಯೂಸ್ ಮಾಡ್ಕೊಂಡು ನೀವು ಇದನ್ನ ಉರ್ಸ್ಕೋಬಹುದು ಸರ್. NR ಕಾರ್ಪೊರೇಷನ್ ಅಂತ ಹೇಳಿ. NR ಕಾರ್ಪೊರೇಷನ್. ಹೌದು ಸರ್. ಅದು ಸ್ಟಾರ್ಟ್ ಆಗಿ ಎಷ್ಟು ವರ್ಷ ಆಯ್ತು ಸರ್? ಸರ್ ನಮ್ಮ ಕಂಪನಿ ಸ್ಟಾರ್ಟ್ ಆಗಿ 4 ವರ್ಷ ಆಗಿದೆ. 4 ವರ್ಷ ಆಗಿದೆ. ಈ 4 ವರ್ಷದಲ್ಲಿ ಹೇಳ್ಬೇಕಾದ್ರೆ ನಾವು ಒಂದು 10 ಲಕ್ಷ ಜನನ ರೀಚ್ ಆಗಿದ್ದೇವೆ. 10 ಲಕ್ಷ ಜನನ ಆಲ್ಮೋಸ್ಟ್ ಕರ್ನಾಟಕ ಎಲ್ಲ ಕವರ್ ಮಾಡಿದ್ದೇವೆ ಅಂತಾನೆ ಅಂದ್ಕೊಳ್ತೇನೆ ನಾನು. ಬಟ್ ಏನಂದ್ರೆ ಅದೊಂದು ಅಡಿಷನಲ್ ಪಾಯಿಂಟ್, ನಮ್ಗೆ ಅಷ್ಟೇ ಜನರ ಕಡೆಯಿಂದ ಒಳ್ಳೆ ರೆಸ್ಪಾನ್ಸ್ ಬಂದಿದೆ ನಮ್ಗೆ. ಅಷ್ಟೇ ಅಲ್ಲ, ಎಲ್ಲ ಯುನಿಕ್ ಐಟಮ್ಗಳ ನೀವು ಹೋಮ್ ಅಪ್ಲೈನ್ಸಸ್ ನ ಜನರಿಗೆ ಕೊಡ್ತಾ ಇದೀವಿ ಸರ್. ಈಗ ನಮ್ಗೆ ಈ 4-5 ಇಲ್ಲ ಒಂದು 6 ತಿಂಗಳಲ್ಲಿ ನಮ್ಮ ಭಾರತ ದೇಶದಾದ್ಯಂತ ಫ್ರಾಂಚೈಸಸ್ ಕೂಡ ಪ್ರೊವೈಡ್ ಮಾಡ್ತಾ ಇದೀವಿ. ಈ ಎಲ್ಲಾ ಪ್ರಾಡಕ್ಟ್ಸ್ ಕೂಡ ನಿಮ್ಮ ತಾಲೂಕು ವೈಸ್ ಅಲ್ಲೇ ಸಿಗಬೇಕು. ಅದ್ರ ಜೊತೆ ಸರ್ವಿಸಸ್ ಏನಾದ್ರು ನಿಮ್ಗೆ ಡೌಟ್ಸ್ ಇದ್ರು, ಇಲ್ಲ ಬೇಗ ತಗೊಂಡು ಹೋಗ್ಬೇಕಂದ್ರು ಎಲ್ಲದಕ್ಕೂ ಕೂಡ ನಿಮ್ ತಾಲೂಕುಗಳಲ್ಲೇ ಸಿಗೋಂತ ಒಂದು ಒಳ್ಳೆ ಪ್ಲಾನ್ ಅನ್ನ ಮಾಡಿ ನಿಮ್ ತಾಲೂಕು ವೈಸ್ ಕೂಡ ಬರ್ತಾ ಇದೀವಿ ಸರ್. ಸರ್ ಈಗಿನ ಕಾಲ ಏನಂದ್ರೆ ಕ್ಲೈಮೇಟ್ ಒಂದು ಡಿಪೆಂಡ್ ಆಗುತ್ತೆ. ಅದಕ್ಕೆ ಏನಪ್ಪಾ ಅಂದ್ರೆ ನಾವು ಜಾಸ್ತಿ ಇಂಪಾರ್ಟೆನ್ಸ್ ಕೊಡುವಂತದ್ದು ಟ್ಯಾಪ್ ಗೀಸರ್ ಸರ್. ಟ್ಯಾಪ್ ಗೀಸರ್. ಹೌದು ಸರ್. ಇದು ಏನಕ್ಕಪ್ಪ ಅಷ್ಟು ಇಂಪಾರ್ಟೆನ್ಸ್ ಅಂದ್ರೆ, ಈಗ ಮಳೆಗಾಲದಲ್ಲಿ ಕಂಪಲ್ಸರಿ ಬಿಸಿನೀರು ದೊಡ್ಡವ್ರಿಗೂ ಬೇಕು, ಚಿಕ್ಕವ್ರಿಗೂ ಬೇಕು, ಎಲ್ಲರಿಗೂ
ಒಂದು ಬೆಳಿಗ್ಗೆ ನಾವು ಮನೆಯಿಂದ ಎದ್ದಿದ್ದೀವಿ ಅಂದ್ರೆ ಕಂಪಲ್ಸರಿ ಬಿಸಿನೀರು ಬೇಕೇ ಬೇಕು ಸರ್. ಹೌದೌದು. ಆದ ಕಾರಣ ಏನಂದ್ರೆ ಇವತ್ತಿನ ದಿನ ನಾನು ಆದಷ್ಟು ಬೇಗ ಎಮರ್ಜೆನ್ಸಿಯಾಗಿ ಮನೆಗಳಿಗೆ ಮುಟ್ಟಿಸಿಲ್ಲ ರೀಸನ್ ಇಂದ ಆ ಒಂದು ಟ್ಯಾಪ್ ಗೀಸರ್ ಬಗ್ಗೆ ಇವತ್ತು ಒಂದು ಸ್ವಲ್ಪ ನೋಡೋಣ ಸರ್. ಇದ್ರ ಬಗ್ಗೆ ನಾನು ನಿಮಗೆ ಫುಲ್ ಇನ್ಫಾರ್ಮೇಶನ್ ಕೊಡ್ತೇನೆ. ಇನ್ಸ್ಟಂಟ್ ಟ್ಯಾಪ್ ಗೀಸರ್ ಅಂತ ಹೇಳಿ ಟ್ಯಾಬ್ಗೆ ಫಿಟ್ ಮಾಡ್ಕೊಳ್ಳೋಂಥ ಸರ್. ಓಕೆ. ಸೊ ಡೈರೆಕ್ಟ್ ಇದು ತಗೊಂಡೋಗಿ ಡೈರೆಕ್ಟ್ ಟ್ಯಾಬ್ಗೆ ಫಿಕ್ಸ್ ಮಾಡಿ. ಹೌದು ಸರ್. ನಮ್ಮ ಮನೆಯಲ್ಲಿ ನಲ್ಲಿ ಏನಾದರೂ ಇರುತ್ತೋ ನಲ್ಲಿ ಟ್ಯಾಪ್ ಅದನ್ನ ತೆಗೆದು ಬಿಡೋದು, ಆ ಪ್ಲೇಸ್ ಅಲ್ಲಿ ಸೇಮ್ ಇದನ್ನ ಫಿಟ್ ಮಾಡ್ಕೊಳ್ಳೋದು ಸರ್. ಇದು ಫಿಟ್ಟಿಂಗ್ ಕೂಡ ಜಾಸ್ತಿ ಸಿಂಪಲ್ ಏನಿಲ್ಲ, ನೋಡಿ ತೋರಿಸ್ತೀನಿ ನಾನು ನಿಮಗೆ. ಇದರಲ್ಲಿ ಮೇಜರ್ ಆಗಿ ನಾವೇ ಇದನ್ನ ಕೊಡ್ತೀವಿ ಸರ್, ಇವೆರಡೂ ನೋಡಿ. ಇದು ಗೀಸರ್ ಜೊತೆಗೆ ನಾವು ಇದನ್ನೇ ಕೊಟ್ಟಿರ್ತೀವಿ, ನಾವೇ ಕೊಟ್ಟಿರ್ತೀವಿ ಇದನ್ನ ತಗೊಂಡೋಗಿ ಈ ತರ ಇದಕ್ಕೆ ಟೈಟ್ ಮಾಡ್ಕೊಳ್ಳೋಂಥದ್ದು ಅಷ್ಟೇ. ಸ್ವಲ್ಪ ಟೆಪ್ಲನ್ ಟೇಪ್ ಹಾಕೋಬೇಕು, ಏನಕ್ಕೆ ವಾಟರ್ ಲೀಕೇಜ್ ಬರ್ದಿರ. ಅದು ನೆಕ್ಸ್ಟ್ ಏನಪ್ಪಾ ಅಂದ್ರೆ ನೋಡಿ, ಚಿಕ್ಕ ಪೈಪ್ ಪೀಸ್ ಒಂದು ತಗೋಬೇಕು, ಯಾಕೆಂದ್ರೆ ಒಂದೊಂದು ಮನೆಗೆ ಒಂದೊಂದು ಸೈಜ್ ಬೇಕಾಗುತ್ತೆ ಲೆಂತ್ಗಳು. ಆದ ಕಾರಣ ಇದೊಂದು ನಾವು ಕೊಡಲ್ಲ, ಅದನ್ನ ನೀವು ಅಡ್ಜಸ್ಟ್ ಮಾಡ್ಕೋಬೇಕು. ಅದು ಬಿಟ್ಟು ಎಮ್ ಟಿ ಒಂದು ಕೊಡ್ತೀನಿ ಸರ್. ಎಮ್ ಟಿ ನಿಮ್ಗೆ ಹೆಂಗ್ ಯೂಸ್ ಆಗುತ್ತಪ್ಪ ಅಂದ್ರೆ, ಇದು ನಮ್ಮ ಮನೇಲಿ ಇರುವಂತ ನಲ್ಲಿ ಇರುತ್ತೆ ನೋಡಿ, ಆ ನಲ್ಲಿಯನ್ನ ತೆಗೆದಾಕ್ಬಿಟ್ರೆ ಆ ಪ್ಲೇಸ್ ಅಲ್ಲಿ ಫಿಟ್ ಆಗುತ್ತೆ ಸರ್. ಆ ಪ್ಲೇಸ್ ಅಲ್ಲಿ ಫಿಟ್ ಆಗುತ್ತೆ. ಇದನ್ನ ಹಾಕೊಂಡು ಫಸ್ಟ್ ಟೈಟ್ ಮಾಡ್ಕೊಂಡು ಮತ್ತೆ ನೋಡಿ ಈ ಎಲ್ಬೋ ಇರುತ್ತಲ್ವಾ, ಈ ಎಲ್ಬೋಗೆ ಈ ಪೈಪನ್ನು ಚಿಕ್ಕ ಪೀಸನ್ನು ಹಾಕೊಂಡು ಮತ್ತೆ ಇದನ್ನ ತಗೊಂಡೋಗಿ ಗೋಡೆಗೆ ಚುಚ್ಚಿಬಿಡೋದು ಅಷ್ಟೇ. ಹೌದು ಸರ್, ನಾನು ಇದನ್ನು ಪ್ರಾಕ್ಟಿಕಲ್ ಆಗಿ ತೋರಿಸ್ಕೊಡ್ತೇನೆ. ಇಷ್ಟೇ ಸಿಂಪಲ್ ಫಿಟ್ಟಿಂಗ್ ಇದು. ನೆಕ್ಸ್ಟ್ ಏನಪ್ಪಾ ಅಂದ್ರೆ ಇದರಲ್ಲಿ ಬರೋಂಥದ್ದು ಮೇನ್ ಸರ್, ನಮಗೆ ನಲ್ಲಿ ತೆಗೆದಾಕ್ಬಿಟ್ವಲ್ಲ ಮನೆಯಲ್ಲಿ, ಮತ್ತೆ ತಣ್ಣೀರು ಬಿಸಿನೀರು ಎರಡೂ ಬೇಕಾಗುತ್ತೆ. ತಣ್ಣೀರು ಬೇಕು ಇಂಪಾರ್ಟೆಂಟ್, ಬಿಸಿನೀರು ಇಂಪಾರ್ಟೆಂಟ್. ಅದಕ್ಕೆ ಇದರಲ್ಲಿ ಆಪ್ಷನ್ ಏನಂದ್ರೆ ಸರ್, ಇದು ತಣ್ಣೀರು ಇದರಲ್ಲೇ ಬರುತ್ತೆ, ಬಿಸಿನೀರು ಇದರಲ್ಲೇ ಬರುತ್ತೆ. ನಮಗೆ ಡೈರೆಕ್ಟ್ ಸಿಂಟೆಕ್ಸ್ ಇಂದ ಬರುತ್ತಲ್ಲ, ಆ ನೀರು ಕೂಡ ಇದರಲ್ಲೇ ಬರುತ್ತೆ ಸರ್. ಬಿಸಿನೀರು ಸರ್, ಈ ಕಡೆ ಬಿಸಿನೀರು, ಇದು ಸೆಂಟರ್ಗೆ ಆಫ್ ಬರುತ್ತೆ, ಮತ್ತೆ ಈ ಕಡೆ ತಿರ್ಸಿದ್ರೆ ತಣ್ಣೀರು ಬರುತ್ತೆ. ಬ್ಲೂ ಕಡೆ ಬಂದ್ರೆ ತಣ್ಣೀರು ಅಂದ್ರೆ ಡೈರೆಕ್ಟ್ ನಮ್ಮ ಸಿಂಟೆಕ್ಸ್ ಇಂದ ಬರೋ ನೀರೇ ಇದರಲ್ಲಿ ಬರುತ್ತೆ ಸರ್. ಆ ತರ ಮತ್ತೆ ಏನಪ್ಪಾ ನೋಡಿ, ಇದು ಫಿಟ್ಟಿಂಗ್ ಒಂದ್ಸಲ ಮಾಡ್ಬಿಡ್ತೇವೆ, ನೋಡ್ಲಿಕ್ಕೆ ತುಂಬಾ ಸಿಂಪಲ್ ಆಗಿ ಇದೆ. ಮತ್ತೆ ನಿಮ್ಗೆ ಏನಾದ್ರು ನೀರು ಬೇರೆ ಬೇರೆ ಕಡೆ ಬೇಕು ಅನ್ನೋವಾಗ ನಿಮಗೆ 360 ಡಿಗ್ರಿ ಇದನ್ನ ಈ ತರ ತಿರುಗಿಸ್ಕೊಂಡು ನೀವು ಎಲ್ಲಿ ಬೇಕಾದ್ರೆ ನೀರು ಇಟ್ಕೊಂಡು ಇದು ಬಂದ್ಬಿಟ್ಟು ಪೈಪ್ ಬಂದು 360 ಡಿಗ್ರಿ ರೊಟೇಷನ್ ಆಗುತ್ತೆ. ಸೂಪರ್. ಮತ್ತೆ ಇದು ಏನಪ್ಪಾ ಅಂದ್ರೆ ನಿಮ್ಗೆ ಇದು ಮತ್ತೆ ಏನಾದ್ರು ಆ ಥರ ತಿರುಗ್ತಾ ಇದ್ರೆ ಏನಾದ್ರು ಹೋಗ್ಬಿಡುತ್ತೆ ಅಂತ ಡೌಟ್ ಇರುತ್ತೆ ಸರ್. ಬಟ್ ಇವೆಲ್ಲ ಒಂದು ಸ್ವಲ್ಪ ಒಂದು ಹೈಲಿ ಟೆಕ್ನಾಲಜಿ, ಜರ್ಮನ್ ಟೆಕ್ನಾಲಜಿ ಇದು. ನಿಮಗೆ ನೋಡಿ ಈ ತರ ವಾಚರ್ ಸಪ್ರೇಟ್ ಬರುತ್ತೆ ಸರ್ ಇದರಲ್ಲಿ. ಈ ವಾಚರ್ ಸಪ್ರೇಟ್ ಬರೋದ್ರಿಂದ ಏನಾಗುತ್ತಪ್ಪ ಅಂದ್ರೆ, ನಮಗೆ ನೀವು ಎಷ್ಟೇ ವರ್ಷ ಈ ಥರ ತಿರುಗಿಸಲಾಡ್ರೂ ಕೂಡ ಇದರಿಂದ ನಮ್ಗೆ ಯಾವುದೇ ಥರ ಪ್ರಾಬ್ಲಮ್ ಬರಲ್ಲ. ಆ ಥರ ಇದೇನಾದರೂ ಪ್ಲಾಸ್ಟಿಕ್ ಮೆಲ್ಟ್ ಆಗುತ್ತೋ ಇಲ್ಲ ಏನೋ ಒಂದು ಡೌಟ್ ಇರುತ್ತೆ ಅವ್ರಿಗೆ, ಅಂಥದ್ದು ಯಾವುದು ಬರಲ್ಲ ಸರ್. ಹೈಲಿ ಟೆಕ್ನಾಲಜಿ, ಯಾವ್ದು ತೊಂದರೆ ಇರಲ್ಲ. ಸೊ ಇದು ಬಂದು ಜರ್ಮನ್ ಟೆಕ್ನಾಲಜಿ. ಜರ್ಮನ್ ಟೆಕ್ನಾಲಜಿ ಸರ್. ಹೌದು. ಮತ್ತೆ ಇದನ್ನ ಫಿಟ್ಟಿಂಗ್ ನೋಡಿ ಸರ್, ಫಿಟ್ಟಿಂಗ್ ಜಾಸ್ತಿ ಸಿಂಪಲ್, ನಾನು ನಿಮ್ಗೆ ಡೈರೆಕ್ಟ್ ಆಗಿ ತೋರಿಸ್ಕೊಡ್ತೇನೆ. ಈಗ ನೋಡಿ, ನಮ್ಮ ಮನೇಲಿ ಇರುವಂಥ ನಲ್ಲಿಯನ್ನ ನಾನು ಇಲ್ಲಿ ಡೈರೆಕ್ಟ್ ಪೈಪ್ ಫಿಟ್ ಮಾಡಿದ್ದೇನೆ. ಈ ಪೈಪ್ಗೆ ಇದನ್ನು ಫಿಟ್ ಮಾಡ್ಕೋಬಹುದು ಸರ್. ನಾನು ಫುಲ್ ಸೆಟ್ ನಿಮ್ಗೆ ತೋರಿಸ್ಕೊಟ್ಟಿದ್ದೇನೆ ಆಲ್ರೆಡಿ. ಅದೇ ಫುಲ್ ಸೆಟ್ ಅನ್ನ ಈಗ ಸ್ವಲ್ಪ ಇದಕ್ಕೆ ಟೆಪ್ಲನ್ ಟೇಪ್ ಹಾಕೋಬೇಕಾಗುತ್ತೆ. ಇಲ್ಲಿ ಟೆಪ್ಲನ್ ಟೇಪ್ ಹಾಕೊಂಡು ನೋಡಿ ತಗೊಂಡೋಗಿ ಈ ತರ ಫಿಟ್ ಮಾಡ್ಕೊಳ್ತೀವಿ. ನಿಮ್ಗೆ ಹೆಂಗ್ ಬೇಕಾದ್ರೂ ಫಿಟ್ ಮಾಡ್ಕೋಬಹುದು ಸರ್ ಇದನ್ನ. ಬಟ್ ಏನಂದ್ರೆ ಗೀಸರ್ ಸ್ಟ್ರೈಟ್ ಆಗೇ ಇರಬೇಕು, ಅದೇ ಅದೊಂದೇನೆ ಬರೋಂಥದ್ದು. ಈ ತರ ಇದನ್ನ ಸ್ವಲ್ಪ ಟೆಪ್ಲನ್ ಟೇಪ್ ಹಾಕೊಂಡ್ಬಿಟ್ಟು ಟೈಟ್ ಮಾಡ್ಕೊಳ್ಳೋದು ಅಷ್ಟೇ. ಈ ತರ ಸರ್ ಇದು ಫಿಟ್ ಆಗಿದೆ, ಪೈಪ್ಗೆ ಫಿಟ್ ಮಾಡ್ಕೊಂಡು ಸರ್ ಅಷ್ಟೇನೇನೆ. ಮತ್ತೆ ಇದನ್ನ ನೀವು ಕರೆಂಟ್ಗೆ ಹಾಕೊಂಡ್ರೆ ಬಿಸಿನೀರು ಬರುತ್ತೆ, ಮತ್ತೆ ತಣ್ಣೀರು ಬರುತ್ತೆ, ಬಿಸಿನೀರು ಬರುತ್ತೆ. ಇಲ್ಲ ನಮಗೆ ತಣ್ಣೀರು ಒಂದೇ ಬೇಕಪ್ಪ ಅಂದ್ರೆ ಕರೆಂಟ್ ಸ್ವಿಚ್ ಆಫ್ ಮಾಡ್ಕೊಂಡ್ರು ಎರಡು ಕಡೆ ತಣ್ಣೀರು ಬರುತ್ತೆ. ಇಲ್ಲ ನೀವು ಕರೆಂಟ್ ಆನ್ ಅಲ್ಲಿ ಇದ್ರೂ ಕೂಡ ತಣ್ಣೀರು ಬೇಕಂದ್ರೆ ಸಪರೇಟ್ ಆಗಿ ನಿಮಗೆ ಆಪ್ಷನ್ ಕೂಡ ಇದೆ ಸರ್ ಇದರಲ್ಲಿ. ಸರ್ ಇದು ನಮ್ಗೆ ಏನಂದ್ರೆ, ಇದು ಗೀಸರ್ ಯೂಸ್ ಮಾಡ್ಲಿಕ್ಕೆ ಕಂಪಲ್ಸರಿ 16 amp ಸಾಕೆಟ್ ಇರಬೇಕು. 16 amp ಸಾಕೆಟ್ ಇಲ್ವಾ ಒಂದು ನಮಗೆ 1.5 square mm ವೈರಿಂಗ್ ಇರುತ್ತೆ, ಅಂತ ವೈರ್ ಯೂಸ್ ಮಾಡ್ಕೋಬಹುದು. ಇಲ್ಲೋ ಪ್ರತಿ ಮನೆಗೂ ಏಜ್ ಕನೆಕ್ಷನ್, ಈಗ ಮಾಡರ್ನ್ ಮನೆಗಳಲ್ಲೆಲ್ಲ ಕಾಮನ್ ಏಜ್ ಕನೆಕ್ಷನ್ ಕೂಡ ಕನೆಕ್ಟ್ ಮಾಡ್ಕೋಬಹುದು ಸರ್. ಯಾವುದೇ ಗೀಸರ್ನ ಆಗ್ಬೋದು 16 amps ಕಂಪಲ್ಸರಿ ಇರಲೇಬೇಕಾಗುತ್ತೆ. ನೋಡಿ ಸರ್, ಈಗ ನಾನು ಅದೇ 16 amp ಸಾಕೆಟ್ಗೆ ನಾನು ಈಗ ಲಿಂಕ್ ಮಾಡ್ತಾ ಇದ್ದೇನೆ, ಕನೆಕ್ಷನ್ ಮಾಡ್ತಾ ಇದ್ದೀನಿ. ಈಗ ಕನೆಕ್ಷನ್ ಮಾಡಿದ್ದೀನಿ ಸರ್. ಈಗ ನೋಡಿ, ಈಗ ನಿಮಗೆ ನೀವು ಕರೆಂಟ್ ಕೊಟ್ಟಿದ್ದೀನಿ, ಕರೆಂಟ್ ಬರ್ತಿದೆ ಡೈರೆಕ್ಟ್, ಬಟ್ ಆನ್ ಆಗ್ತಿಲ್ಲ. ಯಾಕೆಂದ್ರೆ ಸರ್ ಇದು ನೀರು ಬಂದ್ರೆ ಮಾತ್ರ ಆನ್ ಆಗುತ್ತೆ, ನಿಮ್ಗಿಲ್ಲ ಅಂದ್ರೆ ಆನ್ ಆಗಲ್ಲ. ಇದು ಬಂದ್ರೆ ಮಾತ್ರ ಆನ್ ಆಗುವಂಥದ್ದು. ಹೌದು ಸರ್, ನೀರು ಬಂದ್ರೆ ಮಾತ್ರ ಆನ್ ಆಗುವಂಥದ್ದು. ಕರೆಂಟ್ ಇದ್ರೂ ಕೂಡ ನಿಮ್ಗೆ ಆನ್ ಆಗಲ್ಲ ಸರ್ ಗೀಸರ್ ಅಂತ ಅನ್ನೋದು. ಫಿಟ್ ಮಾಡಿದ್ದೀನಲ್ವಾ, ಈಗ ನೋಡಿ ತಣ್ಣೀರು ಕಡೆ ತಿರುಗಿಸ್ತೇನೆ. ಇದು ತಣ್ಣೀರು ಸರ್, ಕೋಲ್ಡ್ ವಾಟರ್, ನಾರ್ಮಲ್ ಸಿಂಟೆಕ್ಸ್ ಇಂದ ಬರೋಂಥ ವಾಟರ್ ಡೈರೆಕ್ಟ್ ಬರ್ತಾ ಇದೆ. ಮತ್ತೆ ನೋಡಿ ಸೆಂಟರ್ ಬಂದ್ರೆ ಆಫ್, ಮತ್ತೆ ಈ ಕಡೆ ತಿರ್ಸಿದ್ರೆ ಬಿಸಿನೀರು ಬರುತ್ತೆ ಸರ್. ಈ ತರ ಇಷ್ಟೇ. ನಮಗೆಲ್ಲ ಒಂದು 60 seconds ಅಲ್ಲಿ 60 ಡಿಗ್ರಿ ಟೆಂಪರೇಚರ್ಗೆ ಹೋಗುತ್ತೆ. ಅಷ್ಟೇ ಸಿಂಪಲ್ ಆಗಿ ನಮಗೆ ಬೇಗ 3 seconds ಅಲ್ಲಿ ಬಿಸಿನೀರು ಆಗ್ಬಿಡುತ್ತೆ ಸರ್. ನೋಡಿ ಸರ್, ನೀವು ಟಚ್ ಮಾಡಿ ನೋಡ್ಬೋದು, ಈಗ ಆಲ್ರೆಡಿ ಬಿಸಿನೀರು ಸ್ಟಾರ್ಟ್ ಆಗಿದೆ ಸರ್. ಇಷ್ಟು ಬೇಗ ಸೆಕೆಂಡ್ಗಳಲ್ಲಿ ಆಗೋಯ್ತು ಸರ್. 41-42 ಡಿಗ್ರಿ ಟೆಂಪರೇಚರ್ ತೋರಿಸ್ತಾ ಇದೆಯಲ್ಲ, ಇದು ಬಂದು ಡಿಗ್ರಿ ಇನ್ಕ್ರೀಸ್ ಆಗ್ತಾ ಇದೆ. ಹೌದು ಸರ್, ಡಿಗ್ರಿ ಸರ್. ನಿಮಗೆ ನೀರೇನು ಪ್ರೆಷರ್ ಬರ್ತಿದೆ, ಅದಕ್ಕೆ ಯಾವ ತರ ನಿಮಗೆ ಹೀಟ್ ಆಗ್ತಿದೆ ನೀರು ಅಂತ ಅನ್ನೋದು ಇದರಲ್ಲಿ ಡೈರೆಕ್ಟ್ ತೋರಿಸುತ್ತೆ. ನೀವು ಟಚ್ ಮಾಡಿ ನೋಡ್ಬೋದು ಸರ್. ಈಗ ಟಚ್ ಮಾಡ್ಲಿಕ್ಕೆ ಆಗಲ್ಲ ನೀರನ್ನ, ನೋಡಿ ಒಂದ್ಸಲ ನೋಡಿ. ಇಷ್ಟು ಇನ್ನು 10 ಸೆಕೆಂಡ್ ಆಗ್ಲಿಲ್ಲ, ಆಗ್ಲಿ ಇಷ್ಟು ಬಿಸಿ ಬರುತ್ತೆ ಸರ್. ಬಟ್ ಏನಂದ್ರೆ ಇದು ಪ್ರತಿ ಮನೆಗೂ ತುಂಬಾ ಯೂಸ್ಫುಲ್ ಸರ್. ಇದಕ್ಕೆ ಯೂಸ್ಫುಲ್ ಅಂತ ಹೇಳ್ತೇನೆ. ಬಿಸಿನೀರಿನ ಅವಶ್ಯಕತೆನ ಬೇಗ ತೀರ್ಸಾಗ್ಬಿಡುತ್ತೆ ಸರ್. ಅದು ಮೇನ್ ಥಿಂಗ್. ನಿಮ್ಗೆ ನೋಡಿ, ಈಗ ನೋಡಿ ಸರ್, ಆಫ್ ಮಾಡ್ತೇನೆ ನಾನೀಗ. ಆಫ್ ಮಾಡಿದ್ರೆ ನಿಮಗೆ ಕರೆಂಟ್ ಇದ್ರೂ ಕೂಡ ಆನ್ ಆಗಲ್ಲ. ಟೋಟಲ್ ಕಂಟ್ರೋಲ್ ನಿಮಗೆ ಈ ಸ್ವಿಚ್ ಇದರಲ್ಲಿ ಕೂಡ ಇರುತ್ತೆ, ವಾಟರ್ ಕಂಟ್ರೋಲ್ ಅಲ್ಲಿ ಕೂಡ ಇರುತ್ತೆ. ನೋಡಿ, ಇದು ಮತ್ತೆ ಈ ಕಡೆ ತಣ್ಣೀರು, ಈ ಕಡೆ ತಣ್ಣೀರು ಬರುತ್ತೆ. ಮತ್ತೆ ನೋಡ್ಕೊಳ್ಳಿ, ಇದು ಅಕಸ್ಮಾತಾಗಿ ಹೆಂಗಪ್ಪ ಈಗ ಹಿಂಗೆ ಈ ಥರ ಇದೆ ಅಲ್ವಾ,
ನೋಡಿ ಈಗ ಆಫ್ ಮಾಡ್ತೇನೆ, ಸೆಂಟ್ರಿಗೆ ಆಫ್, ಮತ್ತೆ ಈ ಕಡೆ ತಿರುಗಿಸ್ತೀನಿ ಸರ್. ಬಿಸಿನೀರು ನೀರು ಬಂದರೆ ಮಾತ್ರ ಆನ್ ಆಗುತ್ತೆ, ನೀರು ಬರಲಿಲ್ಲ ಅಂದ್ರೆ ಆಫ್ ಆಗುತ್ತೆ. ಅದು ಕೂಡ ನಾನು ನಿಮಗೆ ಡೈರೆಕ್ಟಾಗಿ ಒಂದು ಸ್ವಲ್ಪ ತೋರಿಸ್ಕೊಟ್ಬಿಡ್ತೇನೆ. ಬಿಸಿನೀರು ಟಚ್ ಮಾಡ್ಲಿಕ್ಕೆ ಆಗ್ತಿಲ್ಲ, ಬರ್ತಿದೆ. ನೋಡ್ಕೊಳ್ಳಿ, ಈಗ ನೀರು ನಿಲ್ಲಿಸ್ತೀವಿ ಸರ್. ಈಗ ನಾವು ನೀರು ನಿಲ್ಲಿಸಿದ್ರೆ ಸಡನ್ ಆಗಿ ನಿಮ್ಗೆ ಆಫ್ ಆಗುತ್ತೆ. ಅಂದರೆ ನಾವು ಮನೇಲಿ ಏನಾದರೂ ಎಮರ್ಜೆನ್ಸಿ ಕೆಲಸದಲ್ಲಿ ಇದ್ದಾಗಲೂ ಕೂಡ ಸಿಂಟೆಕ್ಸಲ್ಲಿ ನೀರು ಆಗೋಗ್ಬಿಡುತ್ತೆ ಅಂತ ಟೆನ್ಷನ್ ಇಲ್ಲ. ನೀರು ಆಗೋಗ್ಬಿಟ್ರು ಕೂಡ ನಮ್ಗೆ ಏನಾಗಲ್ಲ ಸರ್, ಗೀಸರು ಆಟೋಮೆಟಿಕ್ ಆಫ್ ಆಗುತ್ತೆ ಅಷ್ಟೇ. ಆ ಥರ ಟೆಕ್ನಾಲಜಿ ಇರುತ್ತೆ ಸರ್ ಇದು. ನೋಡಿ ಈಗ ನೀರು ನಿಲ್ಲಿಸಿದ್ವಿ, ಆಟೋಮೆಟಿಕ್ ಆಫ್ ಆಗುತ್ತೆ. ಈಗ ಸರ್ ಈಗ ನೀರು ನಿಂತಲ್ವಾ, ನೀರು ನಿಂತೋಯ್ತಲ್ವಾ, ಆಟೋಮೆಟಿಕ್ ಆಫ್ ಆಯಿತು ಸರ್. ನಮಗೆ ಆಫ್ ಮಾಡಿಬಿಡತ್ತೆ ಅದು ಆಟೋಮೆಟಿಕ್. ನೀರು ಬರಲಿಲ್ಲ ಅಂದ್ರೆ ಆಟೋಮೆಟಿಕ್ ಆಫ್ ಆಗುತ್ತೆ ಸರ್. ನೀರು ಬಂದ್ರೆ ಮಾತ್ರ ಆಟೋಮೆಟಿಕ್ ಆನ್ ಆಗುತ್ತೆ. ಅಂದ್ರೆ ನಿಮ್ಗೆ ಈ ಟ್ಯಾಪ್ ಆನ್ ಇದ್ದಾಗ ಮಾತ್ರ. ಇಲ್ಲ ನಿಮ್ಗೆ ಏನಾದ್ರು ನೀವು ಟ್ಯಾಪ್ ಆಫ್ ಮಾಡಿದಿರ ಅಂದ್ರೆ ನಿಮ್ ನೀರು ಬಂದ್ರು ನೀರು ಬರಲಿಲ್ಲ ಅಂದ್ರೂ ಆನ್ ಆಗಲ್ಲ ಸರ್. ಆ ಥರ ಈ ಥರ ಆಪ್ಷನ್. ಈಗ ನೋಡಿ ನೀರು ಆನ್ ಮಾಡ್ತಾರೆ. ಈಗ ನೀರು ಆನ್ ಮಾಡಿದ್ರೆ ಆಟೋಮೆಟಿಕ್ ಆನ್ ಆಗುತ್ತೆ ಸರ್. ನಾನು ಈಗ ಗೀಸರ್ ಮುಟ್ಕೊಂಡಿಲ್ಲ, ನೋಡಿ ಕರೆಂಟ್ ಆನಲ್ಲೇ ಇದೆ. ನೋಡಿ ಸರ್, ನೀರು ಬಿಟ್ಟಿದ್ದಾರೆ, ಈಗ ಆಟೋಮೆಟಿಕ್ ಆನ್ ಆಗಿದೆ. ಆ ಥರ ಈಗ ನೀರು ರೈಸ್ ಆಗುತ್ತೆ. ನೋಡಿ ನೀರು ರೈಸ್ ಆಗುತ್ತೆ. ಅದ್ರ ಜೊತೆಗೆ ಏನಂದ್ರೆ ನೀರು ಕೂಡ ಬೇಗ ಬೇಗ ಬಿಸಿ ಆಗ್ತವೆ ಸರ್. ನಿಮಗೆ ನೀವು ಯಾವುದೇ ಥರ ಮಾರ್ಕೆಟಲ್ಲಿ ನೋಡ್ಕೊಳ್ಳಿ ಸರ್, ಈ ಥರ ಪ್ರಾಡಕ್ಟ್ ಎಲ್ಲಿ ಸಿಗಲ್ಲ. ಎರಡನೇದೇನೆಂದರೆ ಒಳ್ಳೆ ಕ್ವಾಲಿಟಿ. ಎರಡನೇ ನಿಮಗೆ ದೊಡ್ಡ ದೊಡ್ಡ ಸ್ಟೋರ್ ಟ್ಯಾಂಕ್ ಇದರ್ಸ್ ಎಲ್ಲ ಕಂಪೇರ್ ಮಾಡಿದಾಗ ಇದು ಒಂದು ಬೆಸ್ಟ್ ಆಪ್ಷನ್ ಅಂತ ಹೇಳ್ತೇನೆ ಸರ್. ಇದು ನಮಗೆ ಪ್ರತಿ ಮನೆಯಲ್ಲಿ ಒಂದು ಅರ್ಧ ಜಗ್ ನೀರು ಬೇಕಂದ್ರೂ ಕೂಡ ನಾವು ದೊಡ್ಡ ಟ್ಯಾಂಕ್ ಇದನ್ನು ಆನ್ ಮಾಡಿಕೊಂಡು ಒಂದು 25-30 ನಿಮಿಷ ಕಾಯ್ಲಿಕ್ಕೆ ಆಗಲ್ಲ ಸರ್. ಆದ ಕಾರಣ ಏನಪ್ಪ ಅಂದರೆ ನೀವು ಆ ಟೈಮಲ್ಲಿ ನಿಮಗೆ ದೊಡ್ಡ ಗೀಸರ್ ಬೇಕಾದ್ರೆ ದೊಡ್ಡ ಗೀಸರ್ನ ಯೂಸ್ ಮಾಡಿ, ಚಿಕ್ಕ ಗೀಸರ್ ಬೇಕಾದ್ರೆ ಚಿಕ್ಕ ಗೀಸರ್ನ ಯೂಸ್ ಮಾಡಿ. ಬಟ್ ಏನು ನಿಮಗೆ ದೊಡ್ಡ ಗೀಸರ್ ಒಂದು 20-30 ನಿಮಿಷದಲ್ಲಿ ಮಾಡೋ ಕೆಲಸನ ನಮ್ಮ ಈ ಗೀಸರ್ 5-5 ನಿಮಿಷದಲ್ಲಿ ಮಾಡಿಕೊಡುತ್ತೆ ಸರ್. ಇದೊಂದು ಬೆಸ್ಟ್ ಅಡ್ವಾಂಟೇಜ್. ಏನಂದರೆ ನೋಡಿ, ಕೇವಲ 3 ಸೆಕೆಂಡ್ಸಲ್ಲಿ ಬಿಸಿನೀರು ಬರ್ತವೆ. ನೀವು ಬರೋ ಪ್ರತಿ ಚುಕ್ಕೆ ಕೂಡ ಬಿಸಿನೀರು ಬರ್ತವೆ ಸರ್. ಆದ್ದರಿಂದ ಅಂದರೆ ಕರೆಂಟ್ ಕನ್ಸಂಪ್ಷನ್ ಕಡಿಮೆ ಆಗುತ್ತೆ, ನೀರು ಕನ್ಸಂಪ್ಷನ್ ಕೂಡ ಕಡಿಮೆ ಆಗುತ್ತೆ. ಯಾಕೆಂದ್ರೆ ನಮ್ಗೆ ಒಂದು ಜಗ್ಗಿ ನೀರು ಬೇಕು ಅಂದರೆ ದೊಡ್ಡ ಗೀಸರ್ ಆನ್ ಮಾಡಲಿಕ್ಕೆ ವೇಸ್ಟ್ ಅಲ್ವಾ ಸರ್. ಒಂದು 20 ಲೀಟರ್ 30 ಲೀಟರ್ ಇರುತ್ತೆ, ಅದು ಆನ್ ಮಾಡಿದರೆ ನೀರೆಲ್ಲ ವೇಸ್ಟ್ ಆಗ್ತವೆ. ಇಲ್ಲ ಒಂದೇ ಒಂದು ಬಕೆಟ್ ಬಿಸಿನೀರು ಬೇಕಾಗುತ್ತೆ. ಆ ಟೈಮಲ್ಲಿ ಏನಪ್ಪ ಅಂದರೆ ನಾವು ದೊಡ್ಡ ಗೀಸರ್ ಒಂದು 25 ಲೀಟರ್ 30 ಲೀಟರ್ ಗೀಸರ್ ಆನ್ ಮಾಡಿದರೆ ಆವಾಗಲೂ ಕೂಡ ಲಾಸಸ್ ಸರ್. ಕರೆಕ್ಟ್. ಅದಕ್ಕೆಲ್ಲ ಕೂಡ ನೀವು ಹೆಂಗೆ ಯೂಸ್ ಮಾಡಿದ್ರು ಕೂಡ ಸರ್, ಒಂದು ಜಿಗ್ ನೀರು ಬೇಕಾ, 10 ಲೀಟರ್ ಬೇಕಾ, 100 ಲೀಟರ್ ಬೇಕಾ, ಎಲ್ಲದಕ್ಕೂ ಕೂಡ ನಿಮಗೆ ಒಂದು ರಾಮಬಾಣ ಇದ್ದಂಗೆ ಬೇಗ 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 ನೀರಿನ ಅವಶ್ಯಕತೆ, ಬಿಸಿನೀರಿನ ಅವಶ್ಯಕತೆ ಮುಗಿದೋಗ್ಬಿಡುತ್ತೆ ಸರ್. ಒಂದು ಒಳ್ಳೆ ಜರ್ಮನ್ ಟೆಕ್ನಾಲಜಿ ಪ್ರಾಡಕ್ಟ್ ಸರ್ ಇದು, ಹೈಲಿ ಟೆಕ್ನಾಲಜಿಗಳು. ನೋಡಿ ನೀವು ಮತ್ತೆ ಕೆಲವರಿಗೆ ಡೌಟ್ ಕೂಡ ಇರುತ್ತೆ, ಇಷ್ಟೆಲ್ಲ ಒಂದೇ ಗೀಸರಲ್ಲೇ ವೈರ್ ಹೋಗಿದೆ, ಮತ್ತೆ ಕರೆಂಟ್ ಶಾಕ್ ಏನಾದರೂ ಹೊಡೆಯುತ್ತಾ ಅಂತ ಹೇಳಿ. ಸರ್ ಇದು ಕಂಪ್ಲೀಟ್ಲಿ ಶಾಕ್ ಪ್ರೂಫ್. ಕಂಪ್ಲೀಟ್ಲಿ ಶಾಕ್ ಪ್ರೂಫ್ ಯಾವ ಥರ ಹೇಳ್ತೀವಿ ಅಂದರೆ, ನಮ್ಮನೆಯಲ್ಲಿರುವಂಥ ದೊಡ್ಡ ಗೀಸರಲ್ಲಿ ಕೂಡ ಕಂಪ್ಲೀಟ್ಲಿ ಶಾಕ್ ಪ್ರೂಫ್ ಕೈಲಿ ಯೂಸ್ ಮಾಡ್ತಾರೆ ಸರ್. ಅದೇ ಟೆಕ್ನಾಲಜಿ ಇದರಲ್ಲಿ ಯೂಸ್ ಮಾಡಿದ್ದೀವಿ. ಏನಪ್ಪ ರೀಸನ್ ಅಂದರೆ, ನಮ್ಮನೇಲಿ ಆ ದೊಡ್ಡ ಟ್ಯಾಂಕ್ ಗೀಸರ್ ಆದರೆ ನೀವು ಅದು ರನ್ನಿಂಗ್ ಇರುತ್ತೆ, ಸ್ವಿಚ್ ಆನಲ್ಲೇ ಇರುತ್ತೆ, ನೀರು ಬಿಸಿ ಆಗ್ತಾ ಇರ್ತವೆ, ಬಂದು ಬಕೆಟಲ್ಲಿ ಬೀಳ್ತಾ ಇರ್ತವೆ, ತಗೊಂಡು ಸ್ನಾನ ಮಾಡ್ತಾ ಇರ್ತವೆ. ಸೇಮ್ ಫಾರ್ಮುಲಾ, ಸೇಮ್ ಟೆಕ್ನಾಲಜಿ ಸರ್. ಡಿಫ್ರೆನ್ಸ್ ಏನಿಲ್ಲ, ಎರಡು ಒಂದೇ ಬರುತ್ತೆ. ನಿಮ್ಗೆ ಏನಪ್ಪ ಡಿಫ್ರೆನ್ಸ್ ಇದರಲ್ಲಿ ಬರೋಂಥದ್ದು ಅದರಲ್ಲಿ ನೀವು ಒಂದು 15-20 ಲೀಟರ್ ನೀರನ್ನು ಒಂದೇ ಬಕೆಟಲ್ಲಿ ಹಾಕ್ಬಿಟ್ಟು ಒಂದು ಕಾಯಲಾಗ್ಬಿಟ್ಟು ಬಿಸಿ ಮಾಡಿದ್ರೆ ಲೇಟ್ ಆಗುತ್ತೆ ಸರ್. ಇದರಲ್ಲಿ ನಿಮ್ಮ ಟ್ಯಾಪಿಂದ ಏನಾದರೆ ನೀರು ಬರ್ತಾವೋ ಅದೇ ನೀರು ಡೈರೆಕ್ಟಾಗಿ ಹೀಟ್ ಆಗ್ತಾ ಬರ್ತಾ ಇರ್ತವೆ. ನೀವು ಫಾಸ್ಟಾಗಿ ಬಿಟ್ಟರೆ ಫಾಸ್ಟಾಗಿ ಬಿಸಿಯಾಗಿ ಬರ್ತವೆ ಸರ್, ಸ್ಲೋ ಆಗಿ ಬಿಟ್ಟರೆ ಸ್ಲೋ ಆಗಿ ಬಿಸಿಯಾಗಿ ಬರ್ತಾ ಇರ್ತವೆ. ಅದಕ್ಕೆ ಇದಕ್ಕೆ ಇನ್ಸ್ಟಂಟ್ ಟ್ಯಾಪ್ ಗೀಸರ್ ಹೈಲಿ ಟೆಕ್ನಾಲಜಿಡ್, ಹೈಲಿ ಯೂಸೇಬಲ್ ಸರ್. ಅಂದ್ರೆ ಆಲ್ಮೋಸ್ಟ್ ಎಲ್ಲರ ಮನೆಗೂ ರೀಚ್ ಆಗ್ತಾ ಇದೆ. ಈಗಿನ ಕಾಲದಲ್ಲಿ ಬಿಸಿನೀರಿನ ಅವಶ್ಯಕತೆ ಪ್ರತಿ ಮನೆಗೂ ತುಂಬಾನೇ ಇದೆ. ನಾವು ನೋಡ್ಕೊಂಡ್ರೆ ಮಾರ್ಕೆಟಲ್ಲಿ ಒಂದು ಗೀಸರ್ ಬೇಕು ಅಂದರೆ ಒಂದು 15,000-20,000 ರೂಪಾಯಿವರೆಗೂ ಖರ್ಚು ಮಾಡಬೇಕಾಗುತ್ತೆ. ನಮ್ಮ ಹತ್ರ ಏನಪ್ಪ ಅಂದರೆ, ನಮ್ಮ ಹತ್ರ ಒಂದು ಚಿಕ್ಕ ಗೀಸರ್ ಇದೆ. ನಿಮ್ಗೆ ಒಂದು 4-5 ದೊಡ್ಡ ಟ್ಯಾಂಕ್ ಗೀಸರ್ಸ್ ಮಾಡುವಂಥ ಕೆಲಸನ ಕೇವಲ ಒಂದು ಚಿಕ್ಕ ಗೀಸರ್ ಮಾಡುತ್ತೆ. ಇದರ ಬೆಲೆ ಕೂಡ ನಿಮಗೆ ಶಾಕಿಂಗ್ ಬೆಲೆ ಆಗಿರುತ್ತೆ. ಕೇವಲ 1,800 ರೂಪಾಯಿಗೆ ಇನ್ಕ್ಲೂಡಿಂಗ್ ಆಕ್ಸೆಸರೀಸ್ ಬರುತ್ತೆ. ನಿಮ್ಮ ಮನೆಯಲ್ಲಿ ತಗೊಂಡು ಫಿಟ್ ಮಾಡೋ ಒಂದೇ ಕೆಲಸ ಇರುತ್ತೆ. ನಿಮ್ಮ ಮನೆಯವರು ಕೂಡ ನಾವು ರೀಚ್ ಮಾಡ್ತೇವೆ. ಮತ್ತು ಇನ್ನೊಂದು ವಿಷಯ ಏನಪ್ಪ ಅಂದರೆ, ಗ್ಯಾರಂಟಿ ವಾರಂಟಿ ಬಗ್ಗೆ ಯೋಚನೆ ಮಾಡ್ತಾ ಇರ್ತಾರೆ. ನಿಮಗೆ 1 ವರ್ಷ ಗ್ಯಾರಂಟಿ ಇರುತ್ತೆ, ಲೈಫ್ ಟೈಮ್ ಫ್ರೀ ಸರ್ವಿಸ್ ಇರುತ್ತೆ ಸರ್. ವಾರಂಟಿ ಗ್ಯಾರಂಟಿ ವಿಷಯಕ್ಕೆ ಬಂದಾಗ ನಿಮಗೆ 1 ವರ್ಷ ಗ್ಯಾರಂಟಿ ಇರುತ್ತೆ, ಲೈಫ್ ಟೈಮ್ ಫ್ರೀ ಸರ್ವಿಸ್ ಇರುತ್ತೆ. ಬಟ್ ಇದರಲ್ಲಿ ಇನ್ಕ್ಲೂಡ್ ಯಾವುದಾಗಲ್ಲಪ್ಪ ಅಂತ ಅಂದರೆ, ನಿಮಗೆ ಬಾಡಿ ಏನಾದರೂ ಡ್ಯಾಮೇಜ್ ಆದರೆ, ಏನಾದರೂ ನೀವು ಮೇಲಿಂದ ಕೆಳಗೆ ಬೀಳಿಸೋದಾಗ್ಬೋದು, ಇಲ್ಲ ಏನಾದರೂ ತೂಕ ಹೊಡೆದಾಕೋದಾಗ್ಬೋದು, ಈ ಥರ ಏನಾದರೂ ಬಾಡಿ ಡ್ಯಾಮೇಜ್ ಮಾಡ್ಕೊಂಡ್ಬಂದರೆ ಅದಕ್ಕೆ ವಾರಂಟಿ ಗ್ಯಾರಂಟಿ ಕ್ಲೈಮ್ ಆಗಲ್ಲ. ನಿಮಗೆ ನಮ್ಮ ಹತ್ರನೇ ಎಲ್ಲ ಭಾರತ ದೇಶದಾದ್ಯಂತ ಯಾರು ಕೂಡ ಕ್ಲೈಮ್ ಮಾಡ್ಲಿಕ್ಕೆ ಆಗಲ್ಲ ಸರ್. ಯಾಕೆಂದರೆ ಒಂದು ಸಲ ಒಂದು ಪ್ರಾಡಕ್ಟ್ ಮೋಲ್ಡ್ ಆದ ನಂತರ ಬಾಡಿ ಅಂತ ಅನ್ನೋದು ಅದು ಮತ್ತೆ ರೀಸೈಕ್ಲಿಂಗ್ ಹೋಗಿ ಮತ್ತೆ ಕಂಪ್ನಿಗೆ ಹೋಗಿ ಮೋಲ್ಡ್ ಆಗಬೇಕಾಗುತ್ತೆ. ಆದ ಕಾರಣ ನಿಮ್ಮ ಬಾಡಿಗೆ ಮಾತ್ರ ವಾರಂಟಿ ಗ್ಯಾರಂಟಿ ಕ್ಲೈಮ್ ಆಗಲ್ಲ. ಮಿಕ್ಕ ಫಿಲ್ಮೆಂಟ್ ಹೋದ್ರು, ಎಲೆಕ್ಟ್ರಿಕಲ್ಸ್ ಹೋದ್ರು 1 ವರ್ಷ ಗ್ಯಾರಂಟಿ ಇರುತ್ತೆ, ಫ್ರೀಯಾಗಿ ಚೇಂಜ್ ಮಾಡಿಕೊಡ್ತೀವಿ. 1 ವರ್ಷದ ನಂತರ ಏನಾದರೂ ನಿಮ್ಗೆ ಏನಾದರೂ ಪಾರ್ಟ್ಸ್ ಏನಾದರೂ ಹೋದರೆ ನಿಮಗೆ ಫ್ರೀ ಸರ್ವಿಸ್ ಇರುತ್ತೆ. ಬಟ್ ಏನಾದರೂ ಪಾರ್ಟ್ಸ್ ಹೋಗಿರ್ತಾವೆ ಅದಕ್ಕೆ ಮಾತ್ರ ಚಾರ್ಜ್ ಪೇ ಮಾಡ್ಕೋಬೇಕಾಗುತ್ತೆ ಸರ್. ಅದು ಮಿನಿಮಲ್ ಚಾರ್ಜಸ್ ಇರ್ತವೆ, ಜಾಸ್ತಿ ಟೆನ್ಷನ್ ತಗೊಳ್ಳೋ ಅವಶ್ಯಕತೆ ಇರಲ್ಲ. ಪ್ರಾಡಕ್ಟಿನ ಪ್ರೈಸೇ 1,800 ರೂಪಾಯಿ ಆದಾಗ ಅದರಲ್ಲಿರೋ ಪ್ರಾಡಕ್ಟಿನ ವಸ್ತುಗಳು ಯಾವ ಮಾತ್ರ ಇರ್ತವೆ ಅಂತ ನಿವೇಶನ ಮಾಡ್ಕೋಬೋದು. ಇಲ್ಲ ಕಡಿಮೆ ಪ್ರೈಸಲ್ಲಿ ನಿಮ್ಮ ಸರ್ವಿಸ್ ಎಲ್ಲ ಮುಗಿದೋಗ್ಬಿಡುತ್ತೆ ಸರ್ 1 ವರ್ಷದ ನಂತರ ಕೂಡ. ಹೌದು ಸರ್, ನಮ್ಮ ಶೋರೂಮ್ ಇದು KR ಪುರಮಲ್ಲಿ ಬರುತ್ತೆ, ಬೆಂಗಳೂರಿನ KR ಪುರಮಲ್ಲಿ. ನೋಡ್ಕೋಬೋದು ನೀವು ನಮ್ಮ ಸ್ಟಾಕ್ಸ್ ಎಲ್ಲ ಕೂಡ ಯಾವ ಥರ ಇರ್ತವೆ ಅಂತ ಹೇಳಿ. ನಮ್ಮ ಹತ್ರ ನಾನು ನಿಮ್ಗೊಂದು ಹೇಳಿಲ್ಲ, ಕೂಲರ್ಸ್ ಕೂಡ ನಮ್ಮ ಹತ್ರ ಸಿಗುತ್ತೆ. ಕೂಲರ್ಸ್ ಕೂಡ ಸಿಗುತ್ತೆ, ಟ್ಯಾಪ್ ಗೀಸರು, ಇನ್ಸ್ಟಾಂಟ್ ಗೀಸರ್ಸ್ ಇದೆ, ಬುಲೆಟ್ ಮಿಕ್ಸರ್ಸ್ ಇದಾವೆ, ಈ ಥರ ಸ್ಟವ್ಗಳೆಲ್ಲ ಸಿಗುತ್ತೆ ನಮ್ಮ ಹತ್ರ. ನಿಮಗೆ ಯಾವುದೇ ಪ್ರಾಡಕ್ಟ್ ಬೇಕಾಗ್ಬೋದು ಸರ್, ನಿಮಗೆ ಯಾವುದೇ ವಸ್ತು ಬೇಕಾಗ್ಬೋದು, ನೀವು ಡೈರೆಕ್ಟ್ ಆಗಿ ನಮ್ಮ KR ಪುರಮ್ಗೆ ಬಂದು ನಮ್ಮ ಶೋರೂಮ್ ಎಲ್ಲ ವಿಸಿಟ್ ಮಾಡಿ ನೋಡಿ
ನಿಮ್ಗೆ ಯಾವ ಇದು ಬೇಕೋ ಅದನ್ನ ಡೆಮೋ ಕೊಡ್ತಾರೆ ನಮ್ಮವರು, ನೋಡಿ ಕೂಡ ತಗೊಂಡು ಹೋಗ್ಬೋದು ಸರ್. ನೀವು ಡೆಮೋ ತೋರಿಸ್ತಾರೆ ನಮ್ಮವರು, ನೋಡಿ ತಗೊಂಡು ಹೋಗ್ಬೋದು. ನೋಡಿ ಈಗ ಇವತ್ತಿನ ದಿನ ನಮ್ಗೆ ಏನಂದ್ರೆ ಮೇನ್ ಥಿಂಗ್ ರೂಮ್ ಹೀಟರ್ಸ್. ಈಗ ಮಳೆಗಾಲ ವಿಪರೀತ ಡಿಮ್ಯಾಂಡ್ ಭಾರತ ದೇಶದಾದ್ಯಂತ. ನಮ್ಮ ವೆಬ್ಸೈಟ್ ಅಲ್ಲಿ ಬುಕ್ ಆಗ್ತಿರ್ತವೆ. ಅದ್ರ ಜೊತೆ ನಮಗೆ ಟೀಮ್ ಇದೆ, ಟೆಲಿಕಾಲಿಂಗ್ ಟೀಮ್ ಇದೆ, ಅವ್ರಿಗೂ ಕಾಲ್ ಮಾಡ್ತಿರ್ತಾರೆ. ನೋಡ್ಬೋದು ಸರ್, ಇವೆಲ್ಲ ಈಗ ಕೊರಿಯರ್ ಆಗ್ತಿರೋ ಅಂತವು. ಇದು ಬಂದು ಮತ್ತೆ ನಾನು ನಿಮಗೆ ಕಟ್ಟಿಗೆ ಒಲೆ ಅಂತ ಹೇಳಿದೆ ಆಗಲೇ, ಸೌದೆ ಒಲೆ, ಅದು ಕೂಡ ಅಷ್ಟೇನೆ. ನಿಮ್ಮ ಹಿಂದೆ ನೀವು ನೋಡ್ಕೋಬಹುದು, ಎಲ್ಲ ಪ್ಯಾಕ್ ಆಗಿದೆ ಹೋಗ್ಲಿಕ್ಕೆ ಅಂತ ಹೇಳಿ. ಈ ತರ ನಮಗೆ ಏನಂದ್ರೆ ಡೈಲಿ ಒಂದು ಭಾರತ ದೇಶದಾದ್ಯಂತ ಸೇಲ್ ಮಾಡ್ತೇವೆ ನಾವು. ಮೇನ್ ನೀವು ಅಲ್ಲಿ ತೋರಿಸಿ ಸರ್, ಅಲ್ಲಿ ನೋಡಿ, ಅಲ್ಲಿ ಮೇನ್ ನೋಡಿ ಇವೆಲ್ಲ ಈ ಕಟ್ಟಿಗೆ ಒಲೆ ಏನಾದ್ರೂ ಇದೆಯೋ ಟೋಟಲ್ ಇವೆಲ್ಲ ಕೂಡ ಈಗ ಕೊರಿಯರ್ಗೆ ಹೋಗ್ತಿರೋ ಅಂತ. ಸೊ ಇವೆಲ್ಲ ಕೂಡ ಈ ಸೌದೆ ಒಲೆಗಳು ಕೂಡ ತಾಲೂಕ್ ಅಂತ ಇಲ್ಲ, ವಿಲೇಜ್ ಅಂತ ಇಲ್ಲ, ಬೆಂಗಳೂರು ಸಿಟಿ ಅಂತ ಇಲ್ಲ, ಎಲ್ಲರಿಗೂ ಕೂಡ ತುಂಬಾ ಉಪಯುಕ್ತ ಸರ್. ಏನಿಲ್ಲ, ಒಂದೇ ಕಾರಣ ನಮಗೆ ಕಟ್ಟಿಗೆ ಕಡಿಮೆ ಕಟ್ಟಿಗೆಯಲ್ಲಿ ಒಂದು ಒಳ್ಳೆ ಫ್ಲೇಮನ್ನು ಕೊಡುತ್ತೆ, ಒಂದು ಒಳ್ಳೆ ಆರೋಗ್ಯನ ಕೂಡ ಕೊಡುತ್ತೆ. ಈಗಿನ ಕಾಲದಲ್ಲಿ ಏನಂದ್ರೆ ಎಲ್ಲರೂ ಯೋಚನೆ ಮಾಡೋಂಥದ್ದು ಒಂದು ಒಳ್ಳೆ ಆರೋಗ್ಯ ಬೇಕು ಅಂತ ಹೇಳಿ. ಆರೋಗ್ಯಕ್ಕೆ ಒಳ್ಳೆ ಪ್ರಧಾನ ಫಸ್ಟ್ ಥಿಂಗ್ ಏನಂದ್ರೆ ಊಟ ಎಷ್ಟು ಒಳ್ಳೇದು ಮಾಡಿದ್ರೆ ಅಷ್ಟು ಆರೋಗ್ಯ ಚೆನ್ನಾಗಿರುತ್ತೆ ಅಂತ ಹೇಳಿ. ಆ ವಿಷಯದಲ್ಲಿ ಅನಾದಿ ಕಾಲದಲ್ಲಿ ಏನಾದ್ರೆ ಈಗ ನಮಗೆ ಕಟ್ಟಿಗೆ ಒಲೆಗಳನ್ನ ಇದು ಮಾಡ್ತಾ ಇದ್ರು, ಸೇಮ್ ಅದೇನೆ, ಆ ಟೇಸ್ಟ್ ಕೂಡ ಅದೇ ಟೇಸ್ಟ್ ಇರುತ್ತೆ ಸರ್. ಊಟ ಗ್ಯಾಸ್ಗೆ, ಎಲೆಕ್ಟ್ರಿಕಲ್ ಸ್ಟವ್ಗಳಿಗೆ, ಕಟ್ಟಿಗೆ ಒಲೆಗೆ ಕಂಪೇರ್ ಮಾಡಿದಾಗ ಟಾಪಲ್ಲಿ ಯಾವತ್ತೂ ಕಟ್ಟಿಗೆ ಒಲೆನೇ ಇರುತ್ತೆ ಸರ್. ಆ ಥರ ಇವತ್ತೆಲ್ಲ ಇವೆಲ್ಲ ಕೂಡ ಕೊರಿಯರ್ ಆಗ್ತಿರೋ ಅಂತವು ಸರ್ ಇವೆಲ್ಲ. ಸರ್ ಈಗ ಯಾರಾದರೂ ಪ್ರಾಡಕ್ಟ್ ತಗೋಬೇಕು ಅಂತಂದ್ರೆ ಹೌದು, ಸೊ ಆ ಪ್ರೋಸೆಸ್ ಏನು ಸರ್? ಸರ್ ಪ್ರಾಸೆಸ್ ಬಂದು ನಮ್ದು ಜಾಸ್ತಿ ಸೇಲ್ಸ್ ಆಗಂಥದ್ದು ನಮ್ಮ ವೆಬ್ಸೈಟಲ್ಲಿ, ಆ ವೆಬ್ಸೈಟ್ ಮುಖಾಂತರ ಪರ್ಚೇಸ್ ಮಾಡ್ಬೋದು. ಭಾರತ ದೇಶದಾದ್ಯಂತ ನಮ್ಮ ವೆಬ್ಸೈಟಲ್ಲೇ ಪರ್ಚೇಸ್ ಮಾಡ್ತಾರೆ ಜಾಸ್ತಿ ಜನ. ಅದಲ್ದಿರ ನಮಗೆ ಟೆಲಿಕಾಲಿಂಗ್ ಟೀಮ್ ಇದೆ. ನೇಮ್ ಏನಿದೆ? ನಮ್ಮ ವೆಬ್ಸೈಟ್ ನೇಮು nrcorporation.in ಅಂತ ಹೇಳಿ ಸರ್. www.nrcorporation.in ಅಂತ ಹೇಳಿ. ಮತ್ತೆ ಎರಡನೇದು ಏನಪ್ಪಾ ಅಂದ್ರೆ ನಿಮಗೆ ನಂಬರ್ ಕೂಡ ಪ್ರೊವೈಡ್ ಮಾಡ್ತೇವೆ, ನಮ್ಮ ಟೆಲಿಕಾಲಿಂಗ್ ಟೀಮ್ ನಂಬರು. ನೀವು ಅದಕ್ಕೆ ಕೂಡ ಕಾಲ್ ಮಾಡ್ಬೋದು, ಕಾಲ್ ಮಾಡಿ ಪರ್ಚೇಸ್ ಮಾಡ್ಬೋದು. ಮತ್ತೆ ಅದು ಬಿಟ್ಟು ನಿಮಗೆ ಅದು ಕೂಡ ನೀವು ಇನ್ನೂ ಡೈರೆಕ್ಟ್ ಆಗಿ ನೋಡಬೇಕು, ಇನ್ನು ಕ್ವಾಲಿಟಿ ಎಷ್ಟಿದೆ, ಇನ್ನು ಯಾವ ತರ ಯೂಸ್ ಆಗುತ್ತೆ, ನಮ್ಮೆಲ್ಲ ಪ್ರಾಡಕ್ಟ್ಸ್ ಅನ್ನು ನೋಡ್ಬೇಕಂತ ಅಂದ್ಕೊಂಡ್ರೆ ಲೈವ್ ಅಲ್ಲಿ ನೀವು ಡೈರೆಕ್ಟ್ ಆಗಿ ನಮ್ಮ ಆಫೀಸ್ ಒಂದು ಬಂದು, ನಮ್ಮ ಶೋರೂಮ್ ಒಂದು ಬಂದು ಸರ್, KR-ಪುರಂ, ಬೆಂಗಳೂರಿನ KR-ಪುರಂ ಅಲ್ಲಿ ಒಂದಿದೆ, ಮತ್ತೆ ಚಿಂತಾಮಣಿ, ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿಯಲ್ಲಿ ಒಂದಿದೆ, ಮತ್ತೆ ನಮ್ಮ ಮೇನ್ ಏನಂದ್ರೆ ಹೈದರಾಬಾದ್ ಕೂಡ ಒಂದಿದೆ, ಮುಂಬೈ ಒಂದು ಆಫೀಸ್ ಇದೆ. ನಾರ್ಮಲಿ ಒಂದು 4 ಏರಿಯಾಸ್ ಅಲ್ಲಿ ಶೋರೂಮ್ ಪ್ಲಸ್ ಆಫೀಸ್ ಕೂಡ ಇನ್ಕ್ಲೂಡ್ ಇರುತ್ತೆ. ಬಟ್ ನಿಮ್ಗೆ ಎಲ್ಲ ಹತ್ರ ಆದ್ರೆ ಅಲ್ಲಿ ನಮ್ಮ ಟೀಮ್ ಕಾಲ್ ಮಾಡಿ ನಿಮ್ಗೆ ಹೇಳ್ತಾರೆ, ನೀವು ಯಾವ ನಿಮ್ಗೆ ಲೊಕೇಶನ್ ಎಲ್ಲ ಕಳಿಸ್ಕೊಡ್ತಾರೆ, ನೀವು ಎಲ್ಲಿಗೆ ಬೇಕಾದ್ರೆ ಅಲ್ಲಿ ಬಂದು ತಗೊಂಡು ಹೋಗ್ಬೋದು ಸರ್. ಸೊ ಈ KR-ಪುರಂ ಲೊಕೇಶನ್ ಬಂದ್ಬಿಟ್ಟು ಬಸ್ ಸ್ಟ್ಯಾಂಡ್ ಇಂದ ಜಸ್ಟ್ ವಾಕೇಬಲ್ ಅಷ್ಟೇ, ಜಸ್ಟ್ 100 ಮೀಟರ್ಸ್ ಡಿಸ್ಟೆನ್ಸ್ ಸರ್ ಇದು. ನೀವು ಹಂಗಾದ್ರೂ ಅಂದ್ಕೋಬೋದಿಲ್ಲ ಅಂದ್ರೆ ನೀವು KR-ಪುರಂಗೆ ಬಂದು ನಮ್ಮ GRT ಜ್ಯುವೆಲರ್ಸ್, ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ ಅಂತ ಯಾರನ್ನ ಕೇಳಿದ್ರು ಹೇಳ್ತಾರೆ. ಆ KR-ಪುರಂ ಬಸ್ ಸ್ಟಾಪ್ ಇಂದ ಒಂದು 100 ಮೀಟರ್ಸ್ ಅಷ್ಟೇ ಡಿಸ್ಟೆನ್ಸ್. ಅಲ್ಲಿ ನೀವು GRT ಜ್ಯುವೆಲರ್ಸ್ಗೆ ಕ್ವೈಟ್ ಆಪೋಸಿಟ್ ಅಲ್ಲಿ ನೋಡಿದ್ರೆ ವೆಂಕಟೇಶ್ವರ ಅಯ್ಯಂಗಾರ್ ಬೇಕರಿ ಅಂತ ಕಾಣಿಸುತ್ತೆ. ಅದೇ ಕಾಂಪ್ಲೆಕ್ಸ್ ಅಲ್ಲೇನೆ ಫಸ್ಟ್ ಫ್ಲೋರ್ ಅಲ್ಲಿ NR ಕಾರ್ಪೊರೇಷನ್ ಅಂತ ಬೋರ್ಡ್ ಕಾಣಿಸುತ್ತೆ ಸರ್. ಅದೇ NR ಕಾರ್ಪೊರೇಷನ್ ಬೋರ್ಡ್ ಆಫೀಸೇ ನಮ್ದು ಸರ್ ಕಂಪನಿ. ಓಕೆ, ಈಗ ಟೆಲಿಕಾಲ್ ಮತ್ತೆ ವೆಬ್ಸೈಟ್ ಅಲ್ಲಿ ಆರ್ಡರ್ ಮಾಡಿದ್ರೆ ಎಷ್ಟು ದಿವಸಕ್ಕೆ ಡೆಲಿವರಿ ಮಾಡ್ಕೊಡ್ತೀರಾ ಸರ್? 3 to 4 days, 4 ದಿನ ಅಂದ್ರೆ ಜಾಸ್ತಿ. ನಾವೆಲ್ಲ ಲೋಕಲ್ ಬೆಂಗಳೂರು ಆದ್ರೆ 2 ದಿನ, ಒಂದು 24 hour ಇಲ್ಲ ಒಂದು 48 hours ಅಲ್ಲಿ ರೀಚ್ ಆಗುತ್ತೆ. ಏನಾದ್ರು ಔಟ್ ಆಫ್ ಬೆಂಗಳೂರು ಆದ್ರೆ ಒಂದು 3 ದಿನ ಅಂದ್ಕೋಬಹುದು ಸರ್. ಜಾಸ್ತಿ ಅಂದ್ರೆ 4 ದಿನ ಟೈಮ್ ತಗೊಳ್ಳಲ್ಲ. ಬಟ್ ಏನಾದ್ರು ಅಕಸ್ಮಾತ್ ಕೊರಿಯರ್ನವ್ರು ಲೇಟ್ ಡಿಲೇ ಮಾಡೋದು ಆ ಥರ ಮಾಡಿದಾಗ 4 ದಿನ ಹೇಳ್ತೀವಿ ಸರ್. ನಮ್ದು ಟ್ಯಾಪ್ ಗೀಸರ್ ಅಂತಂದೇ ಅಲ್ಲ, ನಮ್ಮ ಯಾವುದೇ ಪ್ರಾಡಕ್ಟ್ ನೀವು ತಗೊಳ್ಳಿ, ನಿಮಗೆ ಲೈಫ್ ಟೈಮ್ ಫ್ರೀ ಸರ್ವಿಸ್ ಇರುತ್ತೆ. ಲೈಫ್ ಟೈಮ್ ಫ್ರೀ ಸರ್ವಿಸ್ ಇರುತ್ತೆ. 1 ವರ್ಷ ಗ್ಯಾರಂಟಿ ಇರುತ್ತೆ ಸರ್. 1 ವರ್ಷ ಗ್ಯಾರಂಟಿ ಯಾವುದೇ ಪ್ರಾಡಕ್ಟ್ ಆಗ್ಬೋದು ಸರ್.